ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುಂದರೇಶ್ ಸರ್ ಏನಾದ್ರು ಹೇಳ್ಬೇಕಾ? ಈಗ ಇಷ್ಟೊತ್ತು ನೀವು ಕೇಳಿಸ್ಕೊಂಡ್ರಿ, ಅವರು ಹೇಳಿದ್ರು ನಮ್ಮಲ್ಲಿ ಧರ್ಮ ಯಾಕೆ ತರ್ತೀರಿ ನೀವು, ಹೆಸರುಗಳ ಬದಲಾವಣೆ ಮಾಡಿಕೊಂಡು ಕೂಡ ಕೆಲ ಕಿಡಿಗೇಡಿಗಳು ಇಂಥ ದುಷ್ಕೃತ್ಯ ಎಸಗ್ತಾರೆ, ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ನಾವು ಕೂಡ ಒತ್ತಡ ಹಾಕ್ತೀವಿ ಅಂತ. ಈಗ ನಾನು ಹೇಳ್ತಿರೋದು ಹೆಸರು ಬದಲಾಯಿಸ್ಕೊಂಡು ಕಿಡಿಗೇಡಿಗಳು ಮಾಡ್ತಿದ್ದಾರೆ ಅಂದರೆ ಒಂದ ಎರಡ ಆಯ್ತು. ಹಾಗೆ ಅವ್ರ ಧರ್ಮದಲ್ಲಿ ಅವ್ರಿಗೆ ತಿಳುವಳಿಕೆ ಹೇಳುವರೇ ಇಲ್ವಾ? ಹಾಗಿದ್ರೆ 5,000 ಚಿಲ್ಡ್ರೆ ಕೇಸ್ ಆಗ್ತಿದೆ ಒಂದು ದಿವಸಕ್ಕೆ. ಇಡೀ ದೇಶದಲ್ಲಿ 5,000 ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ದಾರೆ. ಬೆಂಗಳೂರಲ್ಲಿ ಸಾವಿರಾರು ಹೆಣ್ಣು ಮಕ್ಕಳು ಕಾಣೆ ಆಗಿದ ಉದಾಹರಣೆಗಳಿದೆ, ಇನ್ನೂ ಸಿಕ್ಕಿಲ್ಲ. ಎಲ್ಲೋ ಮದ್ರಸೆಗಳಲ್ಲಿ ಹೆಣ್ಣು ಮಕ್ಕಳನ್ನು ಬಚ್ಚಿಟ್ಟಿರುವಂಥ ಉದಾಹರಣೆ ಲಾಸ್ಟ್ ಟೈಮ್ TV ಚಾನಲಲ್ಲಿ ಕೂಡ ಬರ್ತಾ ಇದೆ. ಹಾಗಾದ್ರೆ ಅದನ್ನ ಯಾವುದು ಸರಿ ಮಾಡುವಂತ ಈ ಸಂವಿಧಾನದಡಿ ಸರಿ ಮಾಡ್ಕೊಂಡು ಈ ದೇಶದಲ್ಲಿ ನಾವೆಲ್ಲರೂ ಅನನ್ಯವಾಗಿರ್ಬೇಕಂತ ಭಾವನೆ ಯಾಕೆ ಮುಸ್ಲಿಂ ಮುಖಂಡರಿಗಿಲ್ಲ? ಅಂದ್ರೆ ಇದು ಕ್ರೂರತ್ವ ಮಾಡ್ತಾನೆ ಇರ್ಬೇಕಾ? ಅದು ನಿಮ್ಮ ಹೆಣ್ಣು ಮಕ್ಕಳನ್ನ ಚುಚ್ಚಿ 3-4 ಸತಿ, 35 ಸತಿ, 40 ಪೀಸ್ ಮಾಡಿ ಹೇಳದ್ ನಾನು. ಅವಾಗ ನಿಮ್ಗೆ ಪ್ರಚೋದನೆ ಕೊಡಕ್ ಹೋಗ್ಬೇಡಿ. ಮತ್ತೆ ಈಗ ನಮ್ಮ ಹೆಣ್ಣು ಮಕ್ಕಳನ್ನ ನೀವು ಕೊಚ್ಚಬಹುದು, ಕೊಯ್ಬಹುದು, ಸಾಯಿಸಬಹುದು, ಮಾತಾಕ್ಬಹುದು. ಆದ್ರೆ ಪ್ರಾಣ ನಿಮ್ಮ ಹೆಣ್ಣು ಮಕ್ಕಳಿಗೆ ಒಂದೇ, ನಮಗೂ ಒಂದೇ ಅಲ್ವಾ? ನಿಮಗೂ ತಂದೆ ತಾಯಿ ಪ್ರೇರಣೆಯಿಂದ ಮಕ್ಕಳಾಗಿದೆ, ನಮಗೂ ತಂದೆ ತಾಯಿಯಿಂದ ಪ್ರೇರಣೆ. ಮತಾಂತರ ಲವ್ ಮಾಡ್ತಾ ಇದ್ದೀರಾ, ಮದುವೆ ಆಗ್ತದೆ, ಓಕೆ ಆಗಲಿ, ಅದರಲ್ಲಿ ಏನು ತೊಂದರೆ ಇರೋ. ಆದರೆ ಕ್ರೂರತ್ವ ಬೆಳೆಸುವಂಥದ್ದೇನು? ಗೋಮಾಂಸವನ್ನೇ ತಿನ್ನಬೇಕು, ಇನ್ನೊಬ್ಬನ ಹಂಚ್ಕೊಳ್ಬೇಕು, ನಮ್ಮ ಧರ್ಮದಲ್ಲಿ ಅದಿದೆ. ಅವರು ಮಸೀದಿಯಿಂದ ಬಂದು ಅವರು ಮೌಲಿಗಳು ಮುಟ್ಟು ಹೋದ ನಂತರ ನಾವು ಮತ್ತೆ ಮದುವೆ ಆಗ್ಬೋದು. ಇದೆಲ್ಲ ಯಾವ್ದ್ರಿ ಸಂಸ್ಕೃತಿ? ಇದು ನಿಮ್ಮ ಸಂಸ್ಕೃತಿನಾ? ಇದನ್ನು ತಡೀರಿ. ಪ್ರತಿ ಬಾರಿ 11 ವರ್ಷದ ಮಕ್ಕಳು ಕಲ್ಲೊಡಿತಾನೆ. ಚಾಮರಾಜಪೇಟೆಯಲ್ಲಿ ದೇವಸ್ಥಾನ ಮೆರವಣಿಗೆ ಕಲ್ಲೊಡ, ಚಿಕ್ಕ ಮಗು ಅಂತೆ. ಯಾಕೆ ಚಿಕ್ಕ ಮಗುನಿಗೆ ಹೊಡೆದು ಮದ್ರಸ ಅದನ್ನೇ ಕಲಿಸ್ತಾರ, ಕಲ್ಲೊಡಿರಿ ಅಂತ? ಯಾವ್ದಾರೊಬ್ಬ ಹಿಂದೂ ಹುಡುಗ ನಿಮ್ಮ ಮೆರವಣಿಗೆ ಹೋಗುತ್ತೆ ಕಲ್ಲು ಹೊಡೆದ ಇತಿಹಾಸ ಇದು ತೋರಿಸ್ರಿ ನೋಡೋಣ. ಹಾಗಿದ್ರೆ ಯಾವ್ದಾರೊಬ್ಬ ಹಿಂದೂ ಹುಡುಗ ನಿಮ್ಮ ಹೆಣ್ಣು ಮಕ್ಕಳನ್ನ ಕರ್ಕೊಂಡು 35-40 ಪೀಸ್ ತುಂಡು ಮಾಡಿರುವಂಥ ಉದಾಹರಣೆ ಇದ್ರು ತೋರಿಸ್ರಿ ನೋಡೋಣ. ಸುಮ್ಮನೆ ಎಲ್ಲದನ್ನು ಓಲೈಕೆ ಮಾಡಿಕೊಂಡು ಸಮಾಜದಲ್ಲಿ ಬೆಂಕಿ ಇಟ್ಬಿಟ್ಟು ನೀವು ನಾಗರಿಕರಾದರೂ ನೀವು ಬುದ್ಧಿ ಹೇಳಬೇಕು. ನಿಮ್ಮನ್ನ ನೀವು ಇಲ್ಲಿ ಸಮರ್ಸ್ಕೊಂಡ ತಕ್ಷಣ ನಿಮ್ಮನ್ನ ಇನ್ಯಾರೋ ಬಂದು ನಾಳೆ ಮೌಲಿಗಳು ಅಥವಾ ಇನ್ಯಾರೋ ಮುಸ್ಲಿಮ್ಸರು ಬಂದು ಸಾದಿಕ್ ಪಾಷನ್ ಬೆರ್ಸಾಡ್ದಂಗೆ ನಿಮ್ಮನ್ನು ಬೆರ್ಸಾಡ್ತಾರೆ ಅನ್ಕೊಳಕ್ ಹೋಗ್ಬೇಡಿ. ನಾನು ತಪ್ಪನ್ನ ಖಂಡಿಸಿ ಸಮರ್ಸ್ಕೊಳ್ಬೇಡಿ. ನಾನು ಅದನ್ನೇ ಹೇಳ್ತಿರೋದು. ಅದು ಸರಿ, ನಮ್ಮವರಲ್ಲ, ಹಿಂದೂಗಳು ಮುಸ್ಲಿಮ್ಸ್ ಹೆಸರುಗಳನ್ನು ನೀವು ಓಕೆ, ನಮ್ಮ ಹಿಂದೂಗಳಲ್ಲೂ ಕೂಡ ಒಂದಷ್ಟು ತಪ್ಪುಗಳಾಗುತ್ತೆ. ಹೆಂಗಂತ ಅಂದ್ರೆ ಒಂದು ಒಳ್ಳೆ ಬಾಂಧವ್ಯ, ಒಳ್ಳೆ ಸ್ನೇಹ, ಒಳ್ಳೆ ಪ್ರೀತಿಗೂ ಕೂಡ ಬೆಲೆ ಕೊಡಲ್ಲ, ಅಲ್ಲೆಲ್ಲ ಕೂಡ ದಾಳಿಗಳಾಗಿದೆ. ಆ ಕೆಲಸಗಳಿಗೆ ಕಡಿವಾಣ ಹಾಕಬೇಕು. ಪೊಲೀಸ್ ಇಲಾಖೆ ಅವಕಾಶ ಇಲ್ಲ. ಈಗ ನೀವೊಂದು ಉದಾಹರಣೆ ತಗೊಳ್ಳಿ. ಯಾವುದೇ ಒಂದು ಕುಟುಂಬ ಶಾಸ್ತ್ರಸ್ಥವಾಗಿ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಮಕ್ಕಳು ಮರಿ ಸಂಸಾರ ಸಾಕೊಂಡು ಅವನ ಜೀವನ ಸಾಕೊಂಡು ಅವನ ಡ್ಯೂಟಿ ಮಾಡಿದ ಯಾವುದೇ ವರ್ಗಕ್ಕೂ ಪ್ರಾಬ್ಲಮ್ ಆಗಿಲ್ಲ. ಯಾವುದೋ ಪಾರ್ಕ್ ಅಲ್ಲಿ, ಯಾವುದೋ ಲಾಡ್ಜ್ ಅಲ್ಲಿ, ಯಾವುದೋ ಹೋಮ್ ಸ್ಟೇ ಅಲ್ಲಿ ಇರೋಂತನ್ನ ಮಾಡೋದ್ರಲ್ಲಿ ಸಮಸ್ಯೆ ಯಾವುದೇ ಹಿಂದೂ ಸಮಾಜ ಆ ರೀತಿ ಮಾಡಿಲ್ಲ. ನೀವು 1000 ಕೇಸನ್ನು ಮುಸ್ಲಿಂ ಸಮಾಜ ಅದನ್ನ ಮಾಡಿರುವಂತದ್ದು. ಹುಡುಗ ಡ್ರಾಪ್ ಕೊಟ್ಟ ಅಂತ ಹಿಡ್ಕೊಂಡು ಗಾಡಿಲಿ ಹೊಡೆದ್ರಂತದಿದೆ. ಏನ್ರಿ ತಪ್ಪು ಅಂತ ಕಡೆ ಗಾಡಿಲಿ ಏನಾರ ಇದ್ರೆ ನೀವು ಹಿಂಗ ಇರ್ತಿರ್ಲಿಲ್ಲ. ನಿಮ್ ಸಮಾಜ ಬೆಲೆ ಕೊಟ್ಟಿದ್ಯಾ? ಆಯ್ತಿರಿ ಸಭಾ ಸರ್, ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಕೊಟ್ಬಿಡಿ. ನೀವು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಪ್ರಚೋದನಾಕಾರಿ ಹೇಳಿಕೆ ಹೇಳ್ಬಿಟ್ಟು ನಾವ್ ಯುವಕರನ್ನ ನೀವು ಬನ್ನಿ ಅವರು ಬರ್ಲಿ, ಯಾಕಂದ್ರೆ ಇದು ಅಖಂಡ ಭಾರತಕ ನಿರ್ಮಾಣ ಆಗಿರೋದು. ಇವ್ರ ಕೈಲಿ ಆದಷ್ಟು ಇವ್ರು ಹೋರಾಟ ಮಾಡ್ಲಿ, ನಾವು ಬೇಕಾದ್ರೆ ಸಾಥ್ ಕೊಡ್ತೀವಿ. ಸುಮ್ನೆ ಮುಸ್ಲಿಂ ಹೆಸರು ಹೇಳ್ಬಿಟ್ಟು ಅವ್ರ ಬೆಳೆ ಬೇಯಿಸ್ಕೊಳ್ಳೋದು ಬೇಡ. ಸಾರ್ ಹೇಳಿದ್ರು ಮುಸ್ಲಿಮ್ಸ್ ಮುಖಂಡ್ರು ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡಕ್ ಇಷ್ಟಪಡ್ತೀನಿ. ಒಂದ್ ನಿಮಿಷ. ಯಾಕಂದ್ರೆ ಒಳ್ಳೇದನ್ನ ಒಳ್ಳೇದೇ ಹೇಳ್ಬೇಕು, ಕೆಟ್ಟದನ್ನ ಕೆಟ್ಟದೇ ಹೇಳ್ಬೇಕು. ಫಸ್ಟ್ ಈ ಬುದ್ಧಿವಂತಿಕೆಯನ್ನು ನಾವು ಎಲ್ಲಾ ಸಮಾಜದಲ್ಲೂ ಎಲ್ಲಾ ಯುವಕರಲ್ಲೂ ನಾವು ತರಬೇಕಾಗಿದೆ. ಒಂದು. ಎರಡನೇದು, ಈ ಮೊಬೈಲ್ ಬಂದಾಗ್ಲಿಂದ ಎಲ್ಲರೂ ಹಾಳಾಗೋಗಿದ್ದಾರೆ. ಎಲ್ಲಾರ್ಗೂ ಕೂಡ ದುಡ್ಡು ದುಡಿಬೇಕು ಅನ್ನೋ ಒಂದು ಆಸೆ ಹುಟ್ಟಿದೆ. ಬಟ್ ಹೇಗ್ ದುಡಿಬೇಕು, ಅದಕ್ಕೆ ಪದ್ಧತಿ ಇದೆ. ಏನ್ ಓದ್ಬೇಕು, ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ನೋಡಿ. ಇಲ್ಲಿ ನೋಡಿ, ಅದಕ್ಕಂತಾನೆ ಇವ್ರು ನೀವು ಗೌಮಾಂಸದೇ ಹೇಳ್ತಾ ಇದ್ದೀರಿ. ಆಯ್ತಾಯ್ತು ಕೇಳಿ. ಹೌದು ಮೇಡಮ್, ಈಗ ಅವರು ಅವರು ಒಂದು DCP ಆದವರು ಒಂದು ದೇಶ ಭಕ್ತಿಯಿಂದ ಮಾತಾಡಿದ್ರು. ನಮ್ಗೆ ಇಲ್ಲಿ ಬೇಕಾಗಿರೋದು ರಾಜ್ಯ ಭಕ್ತಿ, ರಾಷ್ಟ್ರ ಭಕ್ತಿ ಬೇಕಾಗಿರುವಂತದ್ದು. ಇದು ನಮ್ಮಲ್ಲಿ ಇದೆ, ನಿಮ್ಮಲ್ಲಿ ಇದೆ ಗೊತ್ತಿಲ್ಲ ನನ್ಗೆ. ಅವ್ರು ಏನೇ ಹೇಳಿ ಮೇಡಮ್, ಯಾಕಂದ್ರೆ ಅವ್ರು ಇರೋದೇ ಅದನ್ನ ಅವ್ರಿಗೆ 2 ನಿಮಿಷ ಮಾತಾಡಕ್ ಬಿಡಿ. ನೀವು ಮಾತಾಡಿದಾಗ ಅವರು ಮಾತಾಡುವಾಗ ನೋಡಿ,
ನಾವು ಈ ಎಷ್ಟು ದೇಶದ ತಾಳ್ಮೆಯಿಂದ ಸಂವಿಧಾನ ಕೇಳಿಸ್ಕೊಂಡೆ. ಅಂಬೇಡ್ಕರ್ಗೆ ಇಲ್ಲಿ ಯಾರೆಲ್ಲ ಗೌರವ ಕೊಡೋದು. ಮುಸ್ಲಿಂ ಮುಖಂಡರು ಈ ಹೌದು, debate ನಾನು ಗಳಲ್ಲಿ ಎಷ್ಟು ತಾಳ್ಮೆಯಿಂದ ಭಾಗಿಯಾಗ್ತಿರೋ? ಕೇಳಿಸ್ಕೊಂಡೆ. ಒಂದೆರಡು ನಿಮಿಷ ಕೇಳಿ. ಆಯ್ತು ಇರಿ ಸರ್, ಒಳ್ಳೆ ಭಾಗಿಯಾಗಿ ಹೇಳಿದ್ರು. ಕೇಳಿಸ್ಕೊಳ್ಳಿ. ನೋಡಿ. ನೀವ್ ಹೇಳ್ತಿರಲ್ಲ ಅಷ್ಟ್ರ ಮಟ್ಟಿಗೆ ಒಳ್ಳೆ ಇಂಪ್ಲಿಮೆಂಟ್ ಹೇಳಿದ್ರು. ಆಗಿಲ್ಲ ನಿಮ್ಮ ಧರ್ಮದಲ್ಲಿ ಅಂತ ಅದೇ ಪ್ರಶ್ನೆ. ನೀವು ಅವ್ರು ಗೌರವ ಹೇಳಿದ್ರು. ಕೊಡ್ತೀವಿ, ಹೌದು, ಹೌದು. ದೇಶಭಕ್ತಿ ಇದೆ, ಈಗ ರಾಷ್ಟ್ರಭಕ್ತಿ ಇದೆ, ಅದು ಬರೀ ಮಾತಿಗಿದೆ ಅಂತ. ಹಂಗಾದ್ರೆ ಇಲ್ಲ, madam. ಗಣೇಶ ಉತ್ಸವ ಆಗುವಾಗ ಕಲ್ತೂರಾಟ ಯಾಕಾಗುತ್ತೆ? ಮುಸ್ಲಿಂ ಶಿವಾಜಿ ಧರ್ಮದವರು ಜಯಂತಿ ಯಾಕೆ ಮಸೀದಿಗಳಿಂದ ಚಪ್ಪಲಿ ತೂರೋದು, ಉಗಿಯೋದು ಇದೆಲ್ಲ ಕೂಡ ಹಿಂದೂ ಧಾರ್ಮಿಕ ಆಚರಣೆಗಳಾಗೋ ಹೊತ್ತಿಗೆ ಯಾಕಾಗುತ್ತೆ? ಇದೆಲ್ಲ ಇಲ್ಲ, ಪ್ರಶ್ನೆ ಇಲ್ಲ, ಅಲ್ವಾ? ಕೇಳಿ, ಅದೆಂತ ಮನಸ್ಥಿತಿ ಕೆಲವರದ್ದು ಆ ಧರ್ಮದಲ್ಲಿ ಇದ್ದವರದ್ದು ಅನ್ನೋದನ್ನ ಕೂಡ ತೋರಿಸಿದೆ ಅಂತ. ಹೌದು, ತೋರಿಸಿದೆ ಅಲ್ಲ, ನಾನು ಹೇಳೋದು ನೀವು ಬರೀ ಎಲ್ಲರಿಗೂ ನೋಡಿದೀವಿ, ಕೂಡ- ಮಾಡಿದೀವಿ ಅಂತಿದ್ದೀರಾ, ಎಲ್ಲರಿಗೂ- ಬಿಡಿ ಸರ್, ಇಲ್ಲ, ಇಲ್ಲ, ಇದಕ್ಕೆ ಎಲ್ಲರಿಗೂ ಹೇಳ್ತಾ ಕೂಡ ಇದ್ದೀರಾ. land ಓಕೆ, ಆಗಿದೆ. ಆಯ್ತಾಯ್ತು. ಯಾರು ಕೂಡ ಸಾಕು. ಮುರಿಯಕ್ ಹೋಗಲ್ಲ ಸಾಕು ಬಿಡಿ. ಮೇಡಮ್. ಸರಿ ಇವ್ರು ಹೇಳ್ತಾ ಮಾಡಿ ಇರೋದ್ರ ಅಂತ. ಪ್ರಕಾರ ಆ ಸರಿ ಥರ ಮಾಡಿ, ಏನೂ ಕೂಡ ಜಾಗೃತಿ ನಡೆದಿಲ್ಲ ಮೂಡಿಸಿ, ಮೇಡಮ್. ಸರಿ ಮಾಡಿ, ಇವ್ರು ಹೇಳ್ತಾ ಸರಿ ಇದ್ದಾರೆ, ಮಾಡಿ. ನಾವು ಮಾಡ್ಕೊಳಕ್ ಆಯ್ತು, ready ಇದೀವಿ ಸ್ವಲ್ಪ ಮೇಡಮ್. ನಿಮ್ಮ ಅವ್ರು ಮಾಡ್ಕೊಳ್ಳಿ, ಮಾಡ್ಕೊಳಕ್ ಹೇಳಿ. ಎಲ್ಲ ಎಲ್ಲ clean ಆಗಿ ಮಾಡ್ಬಿಡ್ತಾರೆ ಮಾಡ್ಕೊಳ್ಳಿ. ಮುಸಲ್ಮಾನ್ರ ಹೆಣ್ಮಕ್ಳನ್ನ. ಆಯ್ತು, ಆಯ್ತು. ಅವ್ರು ನೀವು ಸಹಿಸ್ಕೊತೀರಾ ಅಂತ ಹೇಳಿದ್ರೆ ಯಾಕೆ ಅವ್ರಿಗೆ ಲೈನ್ ಆರ್ಡರ್ ಇಲ್ವಾ? ನಿಮ್ಮ ಸಂಸ್ಕಾರ ಸಂಸ್ಕಾರ ನಿಮ್ಮ ಸಂಸ್ಕಾರ ಕೇಳಿ, ನಮಗ್ ಪದ್ಧತಿ ಸಂಸ್ಕಾರ ಎಲ್ಲ ಗೊತ್ತಿದೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂಡ ಡಿಬೇಟ್ ಮಧುಸೂದನ್ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ. ಬಸವರಾಜ್ ಸರ್ ಧನ್ಯವಾದಗಳು ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಮಹಾರಾಷ್ಟ್ರದೊಂದು IT ಕಂಪನಿಯಲ್ಲಿ ಆಗಿರುವಂತಹ ಬೆಳವಣಿಗೆ. ಬಟ್ IT ಹಬ್ ಅಂತ ಕರೆಸ್ಕೊಳ್ಳುವಂತ ನಮ್ಮ ಬೆಂಗಳೂರಿನಲ್ಲಿ ಸದ್ಯಕ್ಕಿಂತ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ. ಇಫ್ ಸಪೋಸ್ ಹಿಂಗೆ ನಡೀತಾ ಇದ್ರೆ ದಯವಿಟ್ಟು ಯಾರಿಗಾದ್ರೂ ಹಿಂಸೆ ಆಗ್ತಾ ಇದ್ರೆ ಆಚೆ ಬಂದು ಕಂಪ್ಲೇಂಟ್ ಕೊಡಿ. ಅಟ್ಲೀಸ್ಟ್ ವ್ಯವಸ್ಥೆಯನ್ನ ಸರಿ ಮಾಡುವ ಕೆಲಸ ನಮ್ಮಿಂದ ನಿಮ್ಮಿಂದ ಆಗ್ಲೇಬೇಕಾಗುತ್ತೆ. ಸಮಾಜದ ಸ್ವಾಸ್ಥ್ಯ ಮತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಖಂಡಿತ ಅಂತವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.